ಮೋದಿ ಸಂಚರಿಸೋ ರಸ್ತೆಯಲ್ಲಿ ಸ್ಫೋಟಕ ಇಟ್ಟಿದ್ಯಾರು ಅನ್ನೋದೇ ಯಕ್ಷ ಪ್ರಶ್ನೆಯಾಗಿದೆ. ಮೂಲೆ ಮೂಲೆ ಜಾಲಾಡಿದ್ರೂ ಮಾಹಿತಿ ಸಿಗ್ತಾ ಇಲ್ಲ. ಹೀಗಾಗಿ ಎನ್ಐಎ ಅಧಿಕಾರಿಗಳೇ ಎಂಟ್ರಿ ಕೊಟ್ಟಿದ್ದಾರೆ. ಪೊಲೀಸ್ ಇಲಾಖೆಯನ್ನ ಕಂಗೆಡಿಸಿದೆ ಜಿಲೆಟಿನ್ ಕಡ್ಡಿ. ಎನ್ಐಎ ತನಿಖೆ ಶುರು, ಶಂಕಿತ ಅರೆಸ್ಟ್, 16 ಡೌಟ್. ನಿನ್ನೆ ಬೆಂಗಳೂರಿಗೆ ಬಂದಿದ್ದ ಪ್ರಧಾನಿ ಮೋದಿ ಒಂದೇ ದಿನ 2 ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. HL ಕಾರ್ಯಕ್ರಮದ ಬಳಿಕ ಆರ್ಟ್ ಆಫ್ ಲಿವಿಂಗ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲೂ ಭಾಗಿಯಾಗಿದ್ರು. ಪ್ರಧಾನಿ ಬರ್ತಾರೆ ಅನ್ನೋ ಕಾರಣಕ್ಕೆ ಪೊಲೀಸರು ಸರ್ಪಗಾವಲನ್ನೇ ನಿರ್ಮಿಸಿದ್ರು. ಆದರೆ ಈ ಸರ್ಪಗಾವಲಿನ ಮಧ್ಯೆಯೂ ನಡೆಯಬಾರದ ಘಟನೆ ನಡೆದು ಹೋಗಿದೆ. ಕೂದಲೆಳೆ ಅಂತರದಲ್ಲಿ ದೊಡ್ಡ ಅನಾಹುತ ತಪ್ಪಿದೆ. ಮೋದಿ ಹೋಗೋ ಹಾದಿಯಲ್ಲಿ ಪತ್ತೆಯಾದ ಜಿಲೆಟಿನ್ ಕಡ್ಡಿಗಳು ಪೊಲೀಸರ ನಿದ್ದೆ ಕೆಡಿಸಿದೆ. ಪ್ರಧಾನಿ ನರೇಂದ್ರ ಮೋದಿ ಬರೋ 2 ಗಂಟೆಗಳ ಮುಂಚೆ ಅಷ್ಟೇ ಜಿಲೆಟಿನ್ ಬಾಕ್ಸ್ ಪತ್ತೆಯಾಗಿತ್ತು. ಇದರ ಹಿಂದೆ ಬಿದ್ದಿರೋ ಪೊಲೀಸರು ಆರೋಪಿಗಾಗಿ ಹುಡುಕಾಟ ನಡೆಸುತ್ತಿದ್ದಾರೆ. ಇನ್ನೊಂದು ಕಡೆ ಪೊಲೀಸರಿಗೆ ಕರೆ ಮಾಡಿ ಬಾಂಬೆ ಇಟ್ಟಿದ್ದೇನೆ ಅಂತ ಹೇಳಿದ್ದವನ ಬುಡಕ್ಕೂ ಬಿಸಿ ನೀರು ಕಾಯಿಸುತ್ತಿದ್ದಾರೆ. ಪ್ರಧಾನಿ ಮೋದಿಯ ಆಗಮನ ದಿಢೀರ ನಿರ್ಧಾರವಾಗಿದ್ದಲ್ಲ, ಮೊದಲೇ ನಿರ್ಧರಿತವಾಗಿತ್ತು. ಹೀಗಾಗಿ 1 ವಾರದಿಂದಲೇ ಪೊಲೀಸರು ಬಂದೋಬಸ್ತ್ ಮಾಡಿಕೊಂಡಿದ್ರು. ಪ್ರತಿದಿನವೂ ಪೊಲೀಸರು ಗಸ್ತು ನಡೆಸ್ತಾ ಇದ್ರು. ರಸ್ತೆಯ ಅಕ್ಕಪಕ್ಕ JCBಯಿಂದ ಕ್ಲೀನಿಂಗ್ ಮಾಡಿಸಿದ್ರು. ಇನ್ನೇನು ಮೋದಿ ಬರ್ತಾರೆ ಅನ್ನೋ ಹೊತ್ತಲ್ಲೇ ಅಪರಿಚಿತನೊಬ್ಬ ಪೊಲೀಸರಿಗೆ ಕರೆ ಮಾಡಿದ್ದ. ಆರ್ಟ್ ಆಫ್ ಲಿವಿಂಗ್ ಬಳಿ ಬಾಂಬೆ ಇಟ್ಟಿದ್ದೇನೆ, ಪ್ರಧಾನಿ ಬರೋ ದಾರಿಯಲ್ಲೇ ಬ್ಲಾಸ್ಟ್ ಆಗತ್ತೆ ಅಂತ ಹೇಳಿ ಮೊಬೈಲ್ ಸ್ವಿಚ್ ಆಫ್ ಮಾಡಿದ್ದ. ಕೂಡಲೇ ಅಲರ್ಟ್ ಆದ ಪೊಲೀಸರು ಮೂಲೆ ಮೂಲೆ ಹುಡುಕಾಡ್ತಾ ಇದ್ದಂತೆ 2 ಜಾಗದಲ್ಲಿ ಜಿಲೆಟಿನ್ ಬಾಕ್ಸ್ ಪತ್ತೆಯಾಗಿತ್ತು. ಹೀಗಾಗಿ ಬೆದರಿಕೆ ಕರೆ ಮಾಡಿದ್ದ ಕೋರಮಂಗಲದ ಲೋಹಿತನನ್ನ ಎತ್ತಾಕೊಂಡು ಬಂದು ವಿಚಾರಣೆ ನಡೆಸುತ್ತಿದ್ದಾರೆ. ಅಷ್ಟೇ ಅಲ್ಲ, ಈತನ ಮನೆಗೆ ಪೊಲೀಸರು FSL ಟೀಮ್ ಹೋಗಿ ಮೂಲೆ ಮೂಲೆ ಜಾಲಾಡಿದೆ. ಪ್ರಾಥಮಿಕ ತನಿಖೆಯಲ್ಲಿ ಈತನಿಗೂ ಜಿಲೆಟಿನ್ ಕಡ್ಡಿಗೂ ಸಂಬಂಧ ಇಲ್ಲ ಅನ್ನೋದು ಗೊತ್ತಾಗಿದೆ. ಹಾಗಾದ್ರೆ ಈ ಜಿಲೆಟಿನ್ ಇಟ್ಟಿದ್ಯಾರು ಅನ್ನೋದರ ಪತ್ತೆಗೆ ಪೊಲೀಸರು ತಲೆ ಕೆಡಿಸಿಕೊಂಡಿದ್ದಾರೆ. ಹೀಗಾಗಿಯೇ NIA ಟೀಮ್ ಕೂಡ ಅಖಾಡಕ್ಕಿಳಿದಿದ್ದು ಪ್ರಕರಣದ ಕಂಪ್ಲೀಟ್ ಮಾಹಿತಿ ಕಲೆ ಹಾಕಿದೆ. ನಮ್ಮ DCP ಸೌತ್ ಈಸ್ಟ್ ಮತ್ತು ಅವ್ರದ್ದು ತಂಡ ಮತ್ತು CCP ಟೀಮ್ ಮತ್ತು ನಮ್ಮದು ಬೇರೆ ಬೇರೆ ಟೀಮ್ಸ್ ಕೂಡ ಅವ್ರದ್ದು ಪರಿಶೀಲನೆ ಮಾಡ್ತಾ ಇದ್ರು. ಅವ್ರು ಹೇಳೋ ಪ್ರಕಾರ ನಾವು ಬಾಂಬ್ ಇಟ್ಟಿದ್ದೀವಿ. ಬಟ್ ಇಂಥ ಮಾಹಿತಿ, ಫಾಲ್ಸ್ ಇನ್ಫಾರ್ಮೇಷನ್ ಮತ್ತು ಥ್ರೆಟ್ ಮಾಡೋದು, ಫುಡ್ ಸ್ಪಾಲ್ ಮಾಡೋದು, ಅದು ಎಲ್ಲ ಒಂದು ಸೀರಿಯಸ್ ಅಫೆನ್ಸ್ ಇದೆ. ಆ ನಿಟ್ಟಿನಲ್ಲಿ ನಾವು ಪೊಲೀಸರು ಪತ್ತೆ ಹಚ್ಚಿರೋ ಬಾಕ್ಸ್ನಲ್ಲಿ 6 ಜಿಲೆಟಿನ್ ಕಡ್ಡಿಗಳಿದ್ದು ಅದರಲ್ಲೇ ಬೆಂಕಿ ಪೊಟ್ಟಣದ ಮದ್ದನ್ನು ಪ್ಯಾಕ್ ಮಾಡಿಟ್ಟಿದ್ದಾರೆ. ಹೀಗಾಗಿ ಇದನ್ನೆಲ್ಲ ಇಟ್ಟಿದ್ಯಾರು, ಕಾರಣ ಏನು ಅನ್ನೋದರ ಮೂಲ ಕೆದಕ್ತಿದ್ದಾರೆ. ಮಾದೇಶ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು.